ಇತ್ತೀಚೆಗೆ ಆಗಸ್ಟ್ 5, 2024 ರಂದು ಪ್ರಧಾನಿ ಶೇಖ್ ಹಸೀನಾ ಅವರ ರಾಜೀನಾಮೆ ಮತ್ತು ನಿರ್ಗಮನದ ನಂತರ ಬಾಂಗ್ಲಾದೇಶವು ತೀವ್ರ ಹಿಂಸಾಚಾರಕ್ಕೆ ಒಳಗಾಗಿದೆ. ಸರ್ಕಾರಿ ಉದ್ಯೋಗಗಳಲ್ಲಿ ವಿವಾದಾತ್ಮಕ ಕೋಟಾ ವ್ಯವಸ್ಥೆಯನ್ನು ರದ್ದುಗೊಳಿಸುವಂತೆ ಒತ್ತಾಯಿಸಿ ವಿದ್ಯಾರ್ಥಿ ಗುಂಪುಗಳ ನೇತೃತ್ವದಲ್ಲಿ ಪ್ರತಿಭಟನೆಗಳು ಪ್ರಾರಂಭವಾದವು ಮತ್ತು ವ್ಯಾಪಕವಾದ ವಿರೋಧಿಯಾಗಿ ಉಲ್ಬಣಗೊಂಡಿತು. ಸರ್ಕಾರದ ಪ್ರದರ್ಶನಗಳು. ಇದು ದೇಶಾದ್ಯಂತ 100ಕ್ಕೂ ಹೆಚ್ಚು ಜನರ ಸಾವು ಮತ್ತು ಗಮನಾರ್ಹ ಆಸ್ತಿ ಹಾನಿಗೆ ಕಾರಣವಾಯಿತು. ಹಸೀನಾ ಅವರ ರಾಜೀನಾಮೆಯ ಹಿನ್ನೆಲೆಯಲ್ಲಿ, ಮಿಲಿಟರಿ ನಿಯಂತ್ರಣವನ್ನು ಪಡೆದುಕೊಂಡಿತು ಮತ್ತು ನೊಬೆಲ್ ಪ್ರಶಸ್ತಿ ವಿಜೇತ ಮುಹಮ್ಮದ್ ಯೂನಸ್ ನೇತೃತ್ವದ ಮಧ್ಯಂತರ ಸರ್ಕಾರದ ಯೋಜನೆಗಳನ್ನು ಘೋಷಿಸಿತು. ಹಿಂಸಾಚಾರವು ಅವಾಮಿ ಲೀಗ್ನ ಬೆಂಬಲಿಗರ ಮೇಲೆ ಉದ್ದೇಶಿತ ದಾಳಿಗಳು, ಗಮನಾರ್ಹ ಸಾಂಸ್ಕೃತಿಕ ತಾಣಗಳ ವಿಧ್ವಂಸಕತೆ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳ ಮೇಲೆ ಆಕ್ರಮಣಗಳನ್ನು ಒಳಗೊಂಡಿದೆ, ವಿಶೇಷವಾಗಿ ಹಿಂದೂ ಸಮುದಾಯ ಮತ್ತು ಇಸ್ಕಾನ್ ದೇವಾಲಯಗಳು. ಮಿಲಿಟರಿಯ ಹಸ್ತಕ್ಷೇಪವು ಕ್ರಮವನ್ನು ಪುನಃಸ್ಥಾಪಿಸುವ ಗುರಿಯನ್ನು ಹೊಂದಿದೆ, ಆದರೆ ಸ್ಥಿರ ಸರ್ಕಾರಕ್ಕೆ ಪರಿವರ್ತನೆಯ ಬಗ್ಗೆ ಅನಿಶ್ಚಿತತೆ ಇದೆ. ಅನೇಕ ಪ್ರತಿಭಟನಾಕಾರರು ಯಾವುದೇ ಮಧ್ಯಂತರ ಆಡಳಿತದಲ್ಲಿ ಪ್ರಾತಿನಿಧ್ಯವನ್ನು ಬಯಸುತ್ತಾರೆ, ಸ್ಥಿರತೆಯ ಹಾದಿಯನ್ನು ಸಂಕೀರ್ಣಗೊಳಿಸುತ್ತಾರೆ.